ನಾನು ನೋಡಿ ಇವತ್ತು ಯಾರು ಮುಖ್ಯಮಂತ್ರಿ ಆಗಬೇಕು ಏನಾಗಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡೋಕ್ಕೆ ಬರೋದಿಲ್ಲ. ಇದನ್ನು ನಿರ್ಧಾರ ಮಾಡೋದು ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ. ಕೇಂದ್ರದ ನಾಯಕರು ಯಾರನ್ನು ಸೂಚನೆ ಕೊಡ್ತಾರೋ ಅವ್ರಿಗೆ ನಾವು ನಿರ್ಧಾರ ಮಾಡ್ತೀವಿ. ಬಿಟ್ಟರೆ ನಾವು ಸ್ವತಃಗೆ ಇಂಥವ್ರನ್ನ ಮಾಡಿ ಅಂಥವ್ರು ಮಾಡಿ ಅಂತ ಹೇಳೋಕ್ಕಾಗತ್ತೆ. ಹಂಗಂತೇಳಿ ನನ್ನ ಮಾಡಿರಿ ಅಂತ ಮಾಡ್ತಾರಾ? ಈಗ ನಾನೇ ಕೇಳ್ಬೋದು, ನಾನು ಮುಖ್ಯಮಂತ್ರಿ ಮಾಡಿರಿ ಅಂತ ಮಾಡ್ತಾರಾ? ಮಾಡಲ್ಲ. ಹಾಗಾಗಿ ಇವೆಲ್ಲ ಅವರವ್ರ ವೈಯಕ್ತಿಕ, ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ಅವ್ರ ವೈಯಕ್ತಿಕ. ಇದು ಯಾವುದೇ ಪಕ್ಷದ ತೀರ್ಮಾನ ಅಲ್ಲ. ಇದು ರಾಜ್ಯದ ನಾಯಕರಿಗಿಂತ ಹೆಚ್ಚಾಗಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾವು ಬದ್ಧ ಆಗಬೇಕು. ನಾನು ಯಾರ ಪರವಾಗಿ ಇಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದೀನಿ ನಾನು ಅಷ್ಟೇ. ಅವ್ರು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ ಸರಿ ಮುಖ್ಯಮಂತ್ರಿಯಾಗಿ ಈಗಲೂ ಉತ್ತಮ ಆಡಳಿತವನ್ನು ಮಾಡಿದ್ದಾರೆ. ಅವ್ರ ಮಗನೇ ಯಾವ ಥರ ಹೇಳಿದ್ರು ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮಗ ಹೇಳಿದ್ದು ನಡೆಯೋದಿಲ್ಲ. ಅದು ಕೇಂದ್ರದ ನಮ್ಮ ನಾಯಕರು ಹೇಳಿದ್ರೆ ಮಾತ್ರ ನಡೀತದೆ. ಅದು ಅವರೇನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನೊಬ್ಬ MLA ಆಗಿ ನಾನು ಅದಕ್ಕೆ ಬದ್ಧನಾಗಿರ್ತೇನೆ. ಸರ್ ಇದೆಲ್ಲ ಹಿಂದೇನೂ ಬರ್ತಾ ಇದೆ. ಹಿಂದೇನು ಸತೀಶ್ ಜಾರಕಿಹೊಳಿ ಆಗಬೇಕು, ಅವರು ನಾನು ಆಗ್ತೇನೆ ಅಂತೇಳಿ ಅವರೇ ಹೇಳಿದ್ದಾರೆ. ನಾನು ಈ ಚುನಾವಣೆಯಲ್ಲಿ ಇಲ್ಲ, ಮುಂದಿನ 2028ನೇ ಇದಕ್ಕೆ ನಾನು ಸಾರಥಿ ಆಗಬೇಕು ಅನ್ನೋದು ಅವರೇ ಹೇಳಿದ್ದಾರೆ. ಹಾಗಾಗಿ ನೀವು ಯಾಕೆ ಅದು ಗೊಂದಲ ಮಾಡ್ತೀರಿ? ಯಾರೋ ಹೇಳಿದ್ನಲ್ಲ, ನಮ್ಮ ಪಕ್ಷದಲ್ಲಿ ಲೀಡ್ರ್ ಅಲ್ಲ. ಇದು ಕೇಂದ್ರದ ನಾಯಕರು ಹೇಳಿದರೆ, ಇಂಥವ್ರು ಹೇಳಿದಾಗ ಮಾತ್ರ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಆಗಲ್ಲ.